ಪ್ರಸಾದನ ಮನೆಯಲ್ಲಿ 3 ಮಕ್ಕಳು ಸೊಸೆಯರು ಇದ್ದುದರಿಂದ ಆ ಮನೆ ಯಾವಾಗಲೂ ಗಡಿಬಿಡಿಯಿಂದಿರುತ್ತದೆ. ಚಳಿಗಾಲ ಮೆಲ್ಲಗೆ ನಿಷ್ಕ್ರಮಿಸುತ್ತಾ ಇರುವಾಗ ಬಿಸಿಲಿನ ಬೇಗೆಯಿಂದ ಆ ಮನೆಯಲ್ಲಿ ಎಲ್ಲರ ಮುಖದಲ್ಲಿಯೂ ಆಲಸ್ಯ ಕಾಣಿಸುತ್ತಾ ಇರುತ್ತದೆ. ದೊಡ್ಡ ಸೊಸೆ ಅನಾಮಿಕಾ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆದರೆ ಆ ಬಿಸಿಗೆ ಅಡಿಗೆ ಮನೆಯಲ್ಲಿ ನಿಲ್ಲಲಿಕ್ಕೆ ನರಕವೆಂದು ಅನಿಸುತ್ತದೆ. ಅತ್ತೆ ತಗೊಳ್ಳಿ, ತಣ್ಣನೆ ಮಜ್ಜಿಗೆ ಕುಡೀರಿ. ಈ ಉಬ್ಬಸಕ್ಕೆ ಮನೆಯೊಳಗೆ ಅಡಿಗೆ ಮನೆಯಲ್ಲಿ ನಿಲ್ಲಲಾರ್ದೆ ಹೋಗ್ತಾ ಇದ್ದೀನಿ. ಸ್ಟವ್ ಬೆಳಗಿಸಿದ್ರೆ ಸಾಕು, ಬಿಸಿ ಇನ್ನೂ ಹೆಚ್ಚಾಗಿ ಹೋಗುತ್ತೆ. ಹೌದಮ್ಮ ಅನಾಮಿಕಾ, ಇನ್ನು ಚಳಿಗಾಲ ಪೂರ್ತಿಯಾಗಿ ಹೋಗ್ಲೇ ಇಲ್ಲ, ಆಗ್ಲೇ ಬಿಸಿ ಸುಡ್ತಾ ಇದೆ. ನನ್ನ ವಯಸ್ಸಿಗೆ ಈ ಬೇಗೆಯನ್ನು ತಡೆಯೋಕೆ ನನ್ನಿಂದ ಕಷ್ಟವಾಗ್ತಾ ಇದೆ. ಈ ದಿನ ಅಡಿಗೆ ಏನ್ ಮಾಡೋಣ ಅಂತಿದ್ಯಾ? ಅದೇ ನಾನು ಕೂಡ ಆಲೋಚನೆ ಮಾಡ್ತಾ ಇದ್ದೀನತ್ತೆ. ರಮೇಶ್ ಅವರು ಅವರ ತಮ್ಮಂದ್ರು ಕೂಡ ಈ ದಿನ ಏನಾದ್ರೂ ಸ್ಪೆಷಲ್ ಆಗಿ ತಿನ್ಬೇಕು ಅಂತ ಇದ್ದಾರೆ. ಆಗಲೇ ಅವನಿ ಅಂಜಲಿ ಅಲ್ಲಿಗೆ ಬರುತ್ತಾರೆ. ಅತ್ತೆ, ರೂಮಿನಲ್ಲಿ ಬೇಗೆ ಅನಿಸ್ತಾ ಇದೆ, ಆದ್ರೆ ಮಾಡಿ ಮೇಲೆ ಆವರಣದಲ್ಲಿ ಗಾಳಿ ಅದ್ಭುತವಾಗಿ ಬರ್ತಾ ಇದೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಈ ದಿನ ನಾವು ಒಂದು ಸಾಹಸ ಮಾಡೋಣವಾ? ಏನಕ್ಕ, ಮತ್ತೆ ಏನಾದ್ರೂ ಆನ್ಲೈನ್ ಶಾಪಿಂಗ್ ಡೀಲ್ಸ್ ಬಗ್ಗೆ ಹೇಳ್ತೀಯಾ ಏನೋ? ಅಲ್ಲ ಅಂಜಲಿ, ಈ ದಿನ ಭಾನುವಾರ ಅಲ್ವಾ, ಮಾಮೂಲಿಯಾಗಿ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತೀವಿ. ಹಾಗಲ್ಲದೆ ಹಾಯಾಗಿ ಮಾಡಿ ಮೇಲೆ ಓಪನ್ ಟೆರೆಸ್ ಮೇಲೆ ಬಿರಿಯಾನಿ ಪಾರ್ಟಿ ಮಾಡ್ಕೊಂಡ್ರೆ ಹೇಗಿರುತ್ತೆ? ಮಹಡಿ ಮೇಲ ಅಲ್ಲಿ ಗಾಳಿಗೆ ಅಡುಗೆ ಹೇಗೆ ಮಾಡ್ತೀಯಮ್ಮ? ಓಹೋ, ಬಿರಿಯಾನಿ ಹೊರಗಿಂದ ತರಿಸ್ತೀರಾ? ಮೊದಲೇ ನನ್ನ ಆರೋಗ್ಯ ಚೆನ್ನಾಗಿಲ್ಲ ತಾಯಿ, ಹೊರಗಿನ ಫುಡ್ ಎಲ್ಲ ಬೇಡ ಅಮ್ಮ. ಅತ್ತೆ, ಅವನಿ ಉದ್ದೇಶ ಅದೆಲ್ಲ ಅಂದ್ಕೋತೀನಿ. ನಿನ್ನ ಐಡಿಯಾ ಏನು ಅಂತ ಹೇಳು ಅವನಿ. ಅಕ್ಕ, ನಾವು ಮಹಡಿ ಮೇಲೆ ಚಿಕ್ಕ ರೂಮಿನ ಪಕ್ಕದಲ್ಲಿ ಗ್ಯಾಸ್ ಸ್ಟವ್ ತೆಗೆದುಕೊಂಡು ಹೋಗಿ ಅಲ್ಲಿ ಗಾಳಿ ತಗಲ್ತಾ ಇದ್ರೆ ಹಾಯಾಗಿ ಅಡ್ಗೆ ಮಾಡೋಣ. ಅತ್ತೆ ಮಾವಯ್ಯ ಕೂಡ ಮೇಲೆ ಕುತ್ಕೋತಾರೆ. ನಕ್ಷತ್ರದ ಕೆಳಗೆ ಬೆಳದಿಂಗಳಲ್ಲಿ ಬಿರಿಯಾನಿ. ಅಬ್ಬಾ, ಆ ಊಹೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಬ್ಬೋ, ಐಡಿಯಾ ಸಖತ್ತಾಗಿದೆ ಅಕ್ಕ. ನಾನು ಈಗಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಟೆರೆಸ್ ಬಿರಿಯಾನಿ ಪಾರ್ಟಿ ಅಂತ ಸ್ಟೇಟಸ್ ಇಡ್ತೀನಿ. ಮಾವಯ್ಯನವರೇ, ಕೇಳಿಸ್ಕೊಂಡ್ರಾ? ಈ ದಿನ ಮಾಡಿ ಮೇಲೆ ಔತಣ ಅಂತೆ. ಕೇಳ್ದೆ ಅಮ್ಮ, ಕೇಳ್ದೆ. ಅವನಿ ಯಾವಾಗ್ಲೂ ಇಂತ ವಿಚಿತ್ರವಾದ ಆಲೋಚನೆ ಮಾಡ್ತಾಳೆ. ಆದ್ರೆ ಈ ಬಿಸಿಲಿನ ಬೇಗೆಯಲ್ಲಿ ಇದು ಒಳ್ಳೆ ಐಡಿಯಾನೇ. ರಮೇಶು, ಸುರೇಶು, ನೀವು ಕೇಳಿಸ್ಕೊಂಡ್ರಾ? ನಿಮ್ಮ ಹೆಂಡತಿಯರು ಬಿರಿಯಾನಿ ಪಾರ್ಟಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸರಿಯಪ್ಪ, ನಿಮ್ಗಿಲ್ಲದ ಅಭ್ಯಂತರ ನಮ್ಗೇನಿರುತ್ತೆ. ನಾನು ಈಗಲೇ ಹೋಗಿ ಚಿಕನ್ ಮಸಾಲೆಗಳು, ಬಾಸ್ಮತಿ ಅಕ್ಕಿ ತರ್ತೀನಿ. ಅರುಣ್, ನಿನ್ ಬೈಕ್ ತೆಗಿಯೋ. ನಾನ್ ರೆಡಿ ಅಣ್ಣಯ್ಯ. ಆದ್ರೆ ಅಂಜಲಿ, ಬಿರಿಯಾನಿ ಮಾಡುವಾಗ ನೀನು ಕೇವಲ ವಿಡಿಯೋನೇ ತೆಗಿತೀಯಾ, ಇಲ್ಲಾಂದ್ರೆ ಏನಾದ್ರೂ ಕೆಲಸ ಮಾಡ್ತೀಯಾ? ಈ ದಿನ ನಾನೇ ಅಸಿಸ್ಟೆಂಟ್ ಚೆಫ್. ಅನಾಮಿಕಾ ಅಕ್ಕಂಗೆ ಎಲ್ಲ ಕೆಲಸದಲ್ಲಿ ಹೆಲ್ಪ್ ಮಾಡ್ತೀನಿ. ಮೊದಲು ನೀನು ಹೋಗಿ ಚಿಕನ್ ತಗೊಂಬಾ. ಇನ್ನು ರಾತ್ರಿ ಮಹಡಿ ಮೇಲೆ ಏರ್ಪಾಟು ಪೂರ್ತಿಯಾಗುತ್ತದೆ. ಶಾರದಮ್ಮ, ಪ್ರಸಾದ್ ಕುರ್ಚಿಲಿ ಕೂತ್ಕೊಂಡು ತಣ್ಣನೆ ಗಾಳಿಯನ್ನ ಆಸ್ವಾದಿಸ್ತಾ ಇರ್ತಾರೆ. ಮಹಡಿ ಮೇಲೆ ಗಾಳಿ ಮೆಲ್ಲಗೆ ಬೀಸುತ್ತಾ ಇದ್ದರೆ ಅಡಿಗೆ ಮಾಡುವುದು ಒಂದು ದೊಡ್ಡ ಭಾರವಾಗಿ ಅನಿಸುವುದಿಲ್ಲ. ಅನಾಮಿಕಾ ಬಿರಿಯಾನಿಗಾಗಿ ಒಂದು ದೊಡ್ಡ ಪಾತ್ರೆಯನ್ನು ಸಿದ್ಧ ಮಾಡುತ್ತಾಳೆ. ಅವನಿ, ಈರುಳ್ಳಿ ಸಣ್ಣಗೆ ಹಚ್ಚಬೇಕು. ಅದು ಗೋಲ್ಡನ್ ಕಲರ್ ಬರುವವರೆಗೂ ಹುರಿದ್ರೇನೆ ಬಿರಿಯಾನಿಗೆ ರುಚಿ ಬರುತ್ತೆ. ಸ್ವಲ್ಪ ಸಹನೆಯಿಂದ ಮಾಡು. ಅಕ್ಕ, ಈ ಈರುಗಳು ಕಣ್ಣೀರು ತರಿಸ್ತಾ ಇದೆ. ಆದ್ರೆ ಅಂಜಲಿ, ಚಿಕನ್ ತೊಳೆಯೋದು ಆಗೋಯ್ತಾ? ಆಗೋಯ್ತು ಅಕ್ಕ. ಅನಾಮಿಕಾ ಅಕ್ಕ ಹೇಳಿದ ಹಾಗೆ ಚಿಕನ್ ಅನ್ನ ಎಲ್ಲ ಮಸಾಲೆಗಳು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲ್ಸಿಟ್ಟಿದ್ದೀನಿ. ಮಾವಯ್ಯನವ್ರೆ, ಈ ದಿನ ನಮ್ಮ ಬಿರಿಯಾನಿ ಏನಾದ್ರೂ ತಿಂದ್ರೆ ನೀವು ಆ ಹಳೆ ಕಾಲದ ಹೋಟೆಲ್ ರುಚಿ ಎಲ್ಲ ಮರ್ತು ಹೋಗ್ತೀರಾ. ನೋಡೋಣಮ್ಮ, ನಿಮ್ಮ ಅತ್ತೆ ಯಾವಾಗ್ಲೂ ತಾನು ಮಾಡಿದ ಅಡಿಗೆನೆ ದೊಡ್ಡದು ಅಂತಾಳೆ. ಈ ದಿನ ನಿಮ್ಮ 3 ಸೊಸೆಯರ ಶಕ್ತಿ ಏನು ಅಂತ ತಿಳಿಬೇಕು ನಿಮ್ಮ ಅತ್ತೆಗೆ. ಹೌದು ರೀ, ಅನಾಮಿಕಾ ಮಾಡಿದ್ರೆ ಹೇಗೂ ಚೆನ್ನಾಗಿರುತ್ತೆ. ಆದ್ರೆ ಈ ಇಬ್ಬರು ಚಿಕ್ಕ ಸೊಸೆಯರು ಕೂಡ ಸೌಟು ತಿರುಗಿಸಿದ್ರೆ ಹೇಗಿರುತ್ತೋ ನನ್ ಕೂಡ ನೋಡ್ಬೇಕು ಅಂತ ಇದೆ. ಅತ್ತೆ, ಅವರಿಬ್ಬರು ಬಹಳ ಇಷ್ಟದಿಂದ ಮಾಡ್ತಾ ಇದ್ದಾರೆ ನೋಡಿ. ನಿಜಕ್ಕೂ ಈ ಗಾಳಿಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಮನಸ್ಸು ಎಷ್ಟು ಪ್ರಶಾಂತವಾಗಿದೆಯೋ. ಅಡಿಗೆ ಮನೆಯಲ್ಲಂತೂ ಈಗಾಗ್ಲೇ 10 ಸಲ ಮುಖ ತೊಳ್ಕೊತಾ ಇದ್ದೆ. ಅನಾಮಿಕಾ, ತಗೋ, ಮಜ್ಜಿಗೆ ತಂದಿದ್ದೀನಿ, ಎಲ್ರು ಕುಡೀರಿ. ಆ ಒಲೆ ಬಿಸಿಗೆ ಎಲ್ರು ಡಿಹೈಡ್ರೇಟ್ ಆಗದೆ ಹಾಗೆ ಇರುತ್ತೆ. ಅಣ್ಣಯ್ಯ, ಇವರನ್ನ ನೋಡ್ತಾ ಇದ್ರೆ ಬಿರಿಯಾನಿಗಿಂತ ಮೊದ್ಲೇ ಇವರು ಆವಿಯಾಗ ಹೋಗಿದ್ದಾರೆ. ಆ ಸ್ಟವ್ ಉರಿ ನೋಡಿ ಹೇಗೆ ಎಗರ್ತಾ ಇದೆ. ಸುರೇಶ್, ತಮಾಷೆ ಮಾಡ್ಬೇಡ. ಬಿರಿಯಾನಿ ರೆಡಿ ಆದ್ಮೇಲೆ ಲೆಗ್ ಪೀಸ್ ಎಲ್ಲ ಅನಾಮಿಕಾ ಅಕ್ಕಂಗೆ, ಅಂಜಲಿಗೆ, ನಂಗೆ ಮಾತ್ರನೇ. ನಿಂಗೆ ಕೇವಲ ರೈಸ್ ಮಾತ್ರನೇ. ಅಂಜಲಿ, ಈ ವಿಡಿಯೋ ಸರಿಯಾಗಿ ತೆಗಿತಾ ಇದ್ಯಾ? ಲೈಟಿಂಗ್ ಸರಿ ಹೋಗುತ್ತಾ ಇಲ್ವಾ? ಅರುಣ್, ನನ್ನ ಹತ್ರ ರಿಮ್ ಲೈಟ್ ಕೂಡ ಇದೆ ಗೊತ್ತಾ. ಫ್ಯಾಮಿಲಿ ಟೆರೆಸ್ ಕುಕಿಂಗ್ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ. ಅನಾಮಿಕಾ ಅಕ್ಕ,
ನೀನು ಆ ಮಸಾಲೆ ಹಾಕುವಾಗ ಸ್ವಲ್ಪ ಸ್ಲೋ ಆಗಿ ಹಾಕು, ಸಿನಿಮಾಟಿಕ್ ಆಗಿ ಬರ್ಬೇಕು. ಸರಿ ಬಿಡು, ನಿನ್ನ ಸಿನಿಮಾ ರೀಲ್ಸ್ ಹಾಗೆ ಮಾಡ್ತೀನಿ, ಆದ್ರೆ ರುಚಿ ಕಡಿಮೆ ಆದ್ರೆ ಮಾತ್ರ ನಿಂದೇ ಜವಾಬ್ದಾರಿ. ಹಾಗೆ ಅನಾಮಿಕಾ ತನ್ನ ಪರಿವೇಕ್ಷಣೆಯಲ್ಲಿ ಅವನಿ ಅಂಜಲಿಯರ ಸಹಾಯದಿಂದ ಬಿರಿಯಾನಿ ಮಾಡುತ್ತಾಳೆ. ಬಾಸುಮತಿ ಅಕ್ಕಿಯ ವಾಸನೆ, ಮಸಾಲೆಗಳ ಘಮ ಘಮ ಮಹಡಿ ಮೇಲಿನಿಂದ ಊರೆಲ್ಲ ವ್ಯಾಪಿಸುತ್ತದೆ. ಎಲ್ಲರೂ ಚಾಪೆ ಹಾಕಿಕೊಂಡು ಕೂತಿರುತ್ತಾರೆ. ಮಾವಯ್ಯ, ಅತ್ತೆ, ಇನ್ನೊಂದು 10 ನಿಮಿಷ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ, ರಾಯ್ತ ಕೂಡ ಸಿದ್ಧವಾಗಿದೆ. ಆ ವಾಸನೆ ಹೇಳ್ತಾ ಇದೆ ಅಮ್ಮ, ಇದು ಮಾಮೂಲಿ ಬಿರಿಯಾನಿ ಅಲ್ಲ ಅಂತ. ಆ ಮಸಾಲೆಗಳ ವಾಸನೆಗೆ ನನ್ನ ಹಸುವೆ 10ರಷ್ಟು ಹೆಚ್ಚಾಗಿದೆ. ಶಾರದಾ, ಬಾ, ನಾವು ಚಾಪೆ ಮೇಲೆ ಕೂತ್ಕೊಳ್ಳೋಣ. ಹೌದು ರೀ, ಯಾವಾಗಲೂ 4 ಗೋಡೆ ಮಧ್ಯೆ ಕೂತ್ಕೊಂಡು ತಿಂತಾ ಇದ್ವಿ ಅಲ್ಲ, ಆದ್ರೆ ಈ ದಿನ ಈ ಮಾಡಿ ಮೇಲೆ ತಿಂತಾ ಇದ್ದೀವಿ. ಅನಾಮಿಕಾ ಬಿರಿಯಾನಿ ಮುಚ್ಚಳ ತೆಗೆಯುತ್ತಲೇ ಆ ವಾಸನೆಗೆ ಎಲ್ಲರೂ ಆಹಾ ಎಂದು ಎಲ್ಲರೂ ಬಾಯಿ ತೆಗೆಯುತ್ತಾರೆ. ಅನಾಮಿಕಾ, ಅಂಜಲಿ, ಅವನಿ ಮೂವರು ಎಲ್ಲರಿಗೂ ಬಡಿಸುತ್ತಾರೆ. ಅನಾಮಿಕಾ, ಚೂರುಗಳು ತುಂಬಾ ಚೆನ್ನಾಗಿ ಬಂದಿದೆ. ನಿಜಕ್ಕೂ ಈ ವಾತಾವರಣದಲ್ಲಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿದೆಯೋ. ಯಾವ್ದೋ 5 ಸ್ಟಾರ್ ಹೋಟೆಲ್ ಅಲ್ಲಿ ತಿಂದ್ರು ಇಷ್ಟು ಕಿಕ್ಕ ಬರಲ್ಲ, ಗೊತ್ತಾ? ಹೋಟೆಲ್ ಏನಣ್ಣಯ್ಯ, ಇದೇ ನಿಜವಾದ ಔತಣ. ಆ ತಣ್ಣನೆ ಗಾಳಿ ಬೀಸ್ತಾ ಇದ್ರೆ, ಈ ಬಿಸಿ ಬಿಸಿ ಬಿರಿಯಾನಿ ಬಾಯಿಗೆ ತಗಲ್ತಾ ಇದ್ರೆ, ಅಬ್ಬಬ್ಬಾ. ನೋಡಿದ್ಯಾ ಸುರೇಶ್, ಇದುವರೆಗೂ ಅಣಗ್ಸದೆ ಈಗ ಲೊಟ್ಟೆ ಹಾಕೊಂಡು ತಿಂತಾ ಇದ್ಯಾ. ಮಾವಯ್ಯ, ಹೇಗಿದೆ? ಉಪ್ಪು ಖಾರ ಎಲ್ಲ ಸರಿ ಹೋಗಿದ್ಯಾ? ಹಬ್ಬ ಅನಾಮಿಕಾ, ನಿನ್ನ ಕೈಯಲ್ಲೇನೋ ಮ್ಯಾಜಿಕ್ ಇದೆ ಅಮ್ಮ. ಈ ದಿನ ನಾವು ಮೂವರು ಸೇರಿ ಮಾಡಿದ ಈ ಅಡುಗೆ ನೋಡ್ತಾ ಇದ್ರೆ ಸಂತೋಷವೆನ್ಸುತ್ತೆ ನಂಗೆ. ಅದ್ಭುತವಾಗಿದೆ. ಶಾರದಾ, ನೀನೇನಂತೀಯ? ನಿಜಾನೇ ರೀ, ಅನಾಮಿಕಾ ಯಾವಾಗ್ಲೂ ಚೆನ್ನಾಗಿ ಮಾಡ್ತಾಳೆ, ಆದ್ರೆ ಅವನಿ ಈರುಳ್ಳಿ ಹುರಿಯೋದು, ಅಂಜಲಿ ಮಸಾಲೆ ಸೇರ್ಸೋದು, ಇದೆಲ್ಲವೂ ಸೇರಿ ಈ ಬಿರಿಯಾನಿಗೆ ಒಂದು ಹೊಸ ರುಚಿನೇ ತಂದಿದೆ. ನನ್ಗಂತೂ ತುಂಬಾ ಚೆನ್ನಾಗಿ ಹಿಡಿಸಿದೆ. ಇನ್ನು ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಅತ್ತಿ, ನಿಮಗೆ ಮದುವೆ ಆದ ಹೊಸದರಲ್ಲಿ ಮಾವಯ್ಯ ನಿಮ್ಮನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿದ್ರಾ? ಆಗಿನ ಕಾಲದಲ್ಲಿ ಈ ಬಿರಿಯಾನಿ ಎಲ್ಲಮ್ಮ ಹಬ್ಬ ಬಂತ ಹೊರತು ನಾನ್ ವೆಜ್ ಮಾಡ್ತಾನೆ ಇರ್ಲಿಲ್ಲ. ಆದ್ರೆ ನಿಮ್ಮ ಮಾವಯ್ಯ ರಜೆ ಸಿಕ್ಕಿದರೆ ನನ್ನನ್ನ ಹೊಲದ ದಂಡದ ಮೇಲೆ ಕರ್ಕೊಂಡೋಗಿ ಅಲ್ಲಿ ಮರದ ಕೆಳಗೆ ತಂಗ್ಳನ್ನ ತಿನ್ನಿಸ್ತಾ ಇದ್ರು. ಆ ರುಚಿ ನನಗೆ ಈಗಲೂ ನೆನಪಿದೆ. ಹೌದು ಶಾರದಾ, ಆ ದಿನಗಳೇ ಬೇರೆ. ಈಗ ಏನ್ ಬೇಕಂದ್ರು ಫೋನಲ್ಲಿ ಆರ್ಡರ್ ಮಾಡ್ತೀವಿ. ಆದ್ರೆ ಎಲ್ಲರೂ ಸೇರಿ ಒಂದೇ ಪಾತ್ರೆಯಲ್ಲಿ ಬೇಯಿಸಿಕೊಂಡು ಊಟ ಮಾಡುವುದರಲ್ಲಿ ಇರುವ ತೃಪ್ತಿ ಆ ಆನ್ಲೈನ್ ಆರ್ಡರ್ ಅಲ್ಲಿ ಬರುತ್ತಾ? ಮಾವಯ್ಯ, ಈ ದಿನ ನಮ್ಮ ಈ ಬಿರಿಯಾನಿ ಪಾರ್ಟಿಯಿಂದ ನನಗೊಂದು ವಿಷಯ ಅರ್ಥವಾಗಿದೆ. ಮನುಷ್ಯರು ಆನಂದವಾಗಿ ಇರೋದಕ್ಕೆ ದೊಡ್ಡ ವಿಲಾಸಗಳೇನೂ ಅಗತ್ಯವಿಲ್ಲ. ಹೀಗೆ ಒಂದು ತಣ್ಣನೆ ಗಾಳಿ, ಒಂದು ಒಳ್ಳೆ ಬಿರಿಯಾನಿ, ಸುತ್ತಲೂ ಇಷ್ಟವಾದ ಮನುಷ್ಯರಿದ್ರೆ ಸಾಕು. ಅನಾಮಿಕಾ, ಈ ದಿನದಿಂದ ನಾವು ವಾರಕ್ಕೆ 1 ಸಲವಾದ್ರೂ ಈ ತರ ಮಾಡಿ ಮೇಲೆ ಡಿನ್ನರ್ ಮಾಡೋಣ. ಮನಸ್ಸಿಗೆ ಬಹಳ ರಿಲೀಫ್ ಆಗಿರುತ್ತೆ. ಈ ವಾತಾವರಣಕ್ಕೆ ಆಫೀಸ್ ಟೆನ್ಷನ್ ಎಲ್ಲ ಮರ್ತದೆ. ಸರಿ ಕಣ್ರಿ, ಈ ದಿನ ಅಡಿಗೆಯಲ್ಲಿ ಅವನಿ ಅಂಜಲಿಯರು ಬಹಳ ಸಹಾಯ ಮಾಡಿದ್ದಾರೆ. ಈ ದಿನದಿಂದ ಅವರಿಗೆ ಕಿಚನ್ ನಲ್ಲಿ ಡ್ಯೂಟಿ ಹಾಕ್ತೀನಿ. ನಾವ್ ರೆಡಿ ಅಕ್ಕ. ನಿನ್ ಹಾಗೆ ಪರ್ಫೆಕ್ಟ್ ಆಗಿ ಅಡಿಗೆ ಮಾಡೋದಕ್ಕೆ ಬರ್ದೇ ಇದ್ರು ಕನಿಷ್ಠ ನಮ್ಮವ್ರಿಗಾರು ಮಾಡಿಕೊಡ್ತೀನಿ. ಬೇಡಪ್ಪ, ನಿಮ್ಮ ಅಡುಗೆ ಅಂದ್ರೆ ನನಗೆ ಭಯ. ನೀನು ಅನಾಮಿಕಾ ಅತ್ತಿಗೆಯ ಕೈ ಎಳತಿಯಲ್ಲೇ ಮಾಡು. ಇನ್ನು ಊಟ ಮುಗಿಯುತ್ತೆ, ಎಲ್ರು ತೃಪ್ತಿಯಿಂದ ತಿನ್ನುತ್ತಾರೆ, ಪಾತ್ರೆಗಳು ಖಾಲಿಯಾಗುತ್ತೆ. ಆದ್ರೆ ಎಲ್ಲರ ಮನಸ್ಸು ಮಾತ್ರ ಬಹಳ ತುಂಬಿರುತ್ತದೆ. ಆ ದಿನ ರಾತ್ರಿ ಪ್ರಶಾಂತವಾಗಿ ಎಲ್ಲರೂ ಮಾಡಿ ಮೇಲೆ ಒಂದು ತುಂಬು ಕುಟುಂಬ, ಒಂದು ಆನಂದ ಬೆಳದಿಂಗಳ ಕಾಂತಿ ಹಾಗೆ ಮಿಂಚುತ್ತದೆ. ಮೂವರು ಸೊಸೆಯರು ಸೇರಿ ಕೆಲಸಗಳನ್ನು ಹಂಚಿಕೊಂಡು ಒಬ್ಬರನ್ನೊಬ್ಬರು ಆಟ ಮಾಡಿಸಿಕೊಳ್ಳದೆ ಆ ಸಮಯದಲ್ಲಿ ಒಂದು ಮಧುರ ಜ್ಞಾಪಕವಾಗಿ ಬದಲಾಯಿಸುತ್ತಾರೆ. ಅಮ್ಮ, ಸೊಸೆಂದ್ರೆ ಇಲ್ಲಿ ಬನ್ನಿ, ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಳ್ಳೋಣ. ಈ ಗಾಳಿಗೆ ಸ್ವಲ್ಪ ಹೊತ್ತು ನಿದ್ರೆ ಹೋಗೋಣ ಅನ್ಸುತ್ತೆ. ಮಾಡಿ ಮೇಲೆ ಮಲ್ಕೊಂಡ್ರೆ ಆ ಹಾಯೇ ಬೇರೆ. ಶಾರದಾ, ನೀನ್ ಇಲ್ಲಿ ಮಲ್ಕೋತೀನಿ ಅಂದ್ರೆ ನಾನ್ ಅಡ್ಡ ಹೇಳಲ್ಲ. ರಮೇಶು, ಕೆಳಗಿಂದ ಮಂಚಗಳು ತಗೊಂಬನ್ನಿ. ಈ ರಾತ್ರಿಗೆ ಎಲ್ರು ಮಾಡಿ ಮೇಲೆ ಮಲ್ಗೋಣ. ನಕ್ಷತ್ರಗಳನ್ನ ಲೆಕ್ಕ ಮಾಡ್ಕೊಂಡು ನಿದ್ದೆ ಹೋಗೋಣ. ವಾವ್, ಭಲೆ ಐಡಿಯಪ್ಪ. ನಿಜಕ್ಕೂ ಈ ಗಾಳಿಯಲ್ಲಿ ಒಳಗಡೆಗೆ ಹೋಗಿ ಬಿಸಿಲಿನ ಬೇಗೆಯಲ್ಲಿ ಮಲ್ಕೋಬೇಕು ಅಂದ್ರೆ ನನಗೆ ಭಯವಾಗುತ್ತೆ. ಮಾವಯ್ಯ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಈ ರಾತ್ರಿಗೆ ನಾವು ನಿದ್ರೆ ಹೋಗುವ ಮೊದಲು ಅಂತ್ಯಾಕ್ಷರಿ ಆಡೋಣವಾ? ಗಂಡಸರೆಲ್ಲ ಒಂದು ಕಡೆ, ನಾವು ಮೂವರು ಒಂದು ಕಡೆ. ಹಾಯ್, ಅಂತ್ಯಾಕ್ಷರಿ ಬೋರ್ ಅಕ್ಕ. ನಾವು ಡಂಶರಾಟ್ಸ್ ಆಡೋಣ. ಸಿನಿಮಾಗಳ ಹೆಸರುಗಳು ಸನ್ನೆಯಿಂದ ಹೇಳಬೇಕು. ಇದು ಇನ್ನೂ ಚೆನ್ನಾಗಿರುತ್ತೆ. ಅಂಜಲಿ, ನಿನ್ಗೆ ಸಿನಿಮಾ ಹುಚ್ಚು ಇನ್ನೂ ಕಡಿಮೆ ಆಗಿಲ್ಲ. ಸರಿ, ಶುರು ಮಾಡು. ನಾವು ಗೆಸ್ ಮಾಡ್ತೀವಿ. ಅತ್ತೆ, ನೀವು ಜಡ್ಜ್. ಯಾರು ಚೆನ್ನಾಗಿ ನಟಿಸ್ತಾರೋ ನೀವೇ ಹೇಳಬೇಕು. ನೀವೊಂದು ಪಕ್ಕ ಕುತ್ಕೊಂಡು ನೋಡಿ. ಸರಿ ಅಮ್ಮ, ನಿಮ್ಮ ಆಟನ ನೋಡ್ತೀನಿ. ಇನ್ನು ಆಟ ಶುರುವಾಗುತ್ತದೆ. ಅರುಣ್ ವಿಚಿತ್ರವಾಗಿ ಸನ್ನೆ ಮಾಡ್ತಾ ಇದ್ರೆ ಅಂಜಲಿ ನಗುತ್ತಾ ಗೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ರಮೇಶ್, ಅನಾಮಿಕರು ನಿಶ್ಶಬ್ದವಾಗಿ ನೋಡುತ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಸುರೇಶ್, ಅವನಿಯರು ಒಬ್ಬರನ್ನೊಬ್ಬರು ಆಟ ಹಿಡಿಸ್ಕೋತಾ ಇರ್ತಾರೆ.
ಮಹಡಿಯ ಮೇಲೆ ನಗುವಿನ ಸುರಿಮಳೆ ಸುರಿಯುತ್ತಾ ಇರುತ್ತದೆ. ಸ್ವಲ್ಪ ಹೊತ್ತಿಗೆ ಆಟಗಳು ಮುಗಿಯುತ್ತದೆ. ಎಲ್ಲರೂ ನಿದ್ರೆಗೆ ಉಪಕ್ರಮಿಸುತ್ತಾರೆ. ಚಾಪೆಗಳನ್ನು ತೆಗೆದುಕೊಂಡು ಒಂದು ವರಸೆಲೆ ಮಲಗುತ್ತಾರೆ. ಅಕ್ಕ, ಅನಾಮಿಕಾ ಅಕ್ಕ, ನಿದ್ದೆ ಬರ್ತಾ ಇದ್ಯಾ? ಬರ್ತಾ ಇದೆ ಅವನಿ, ಆದ್ರೆ ಈ ತಣ್ಣನೆ ಗಾಳಿ ತಗಲ್ತಾ ಇದ್ರೆ, ಆಕಾಶದ ಕಡೆ ನೋಡ್ತಾ ಇದ್ರೆ ನಿಜಕ್ಕೂ ಕಣ್ಣು ಮುಚ್ಚಬೇಕು ಅನ್ನಿಸ್ತಾ ಇಲ್ಲ. ಪ್ರಕೃತಿ ಎಷ್ಟು ಅಂದವಾಗಿದೆಯೋ ಅಲ್ವಾ? ನಿಜ ಅಕ್ಕ, ನಾನು ಪಟ್ಟಣದಲ್ಲಿದ್ದಾಗ ಎಸಿಯಲ್ಲಿ ಮಲಗ್ತಾ ಇದ್ದೆ. ಆದ್ರೆ ಈ ಗಾಳಿ, ಈ ಆಕಾಶದ ಕೆಳಗೆ ಮಲಗುವುದರಲ್ಲಿ ಇರುವ ತೃಪ್ತಿ ನನಗೆ ಎಲ್ಲೂ ಸಿಕ್ಕಿಲ್ಲ. ಅಕ್ಕ, ನಾವು ಬಿರಿಯಾನಿ ಪಾರ್ಟಿ ಅವಾಗವಾಗ ಮಾಡೋಣ. ನಮ್ಮ ಮನಸ್ಸಲ್ಲಿರುವ ಚಿಕ್ಕ ಚಿಕ್ಕ ದುಃಖಗಳು ಕೂಡ ಇಂತಹ ಸಮಯದಲ್ಲಿ ಬಿಚ್ಚಿದರೆ ಹೊರಟೋಗುತ್ತಲ್ಲ. ದುಃಖನಾ? ನಿನ್ಗೇನಾದ್ರೂ ಬಾಧೆ ಇದೆಯಾ ಅವನಿ? ನನ್ನ ಹತ್ರ ಹೇಳ್ಬೋದಲ್ಲ. ಅಂದ್ರೆ ದೊಡ್ಡದೇನಲ್ಲ ಅಕ್ಕ. ಒಂದೊಂದು ಸಲ ಮನೆ ಕೆಲಸದ ವಿಷಯದಲ್ಲಿ ನಾನು ಸರಿಯಾಗಿ ಮಾಡದೇ ಇದ್ರೆ ನೀನು ಕೋಪ ಮಾಡ್ತೀಯ ಅಂತ ಭಯವಾಗುತ್ತೆ. ಆದರೆ ಹೀಗೆ ಮಾಡಿ ಮೇಲೆ ಕೂತಾಗ ನೀನು ಎಷ್ಟು ಒಳ್ಳೆಯವಳು ಅಂತ ನನ್ಗೆ ಅರ್ಥವಾಯ್ತು. ಹೌದು ಅಕ್ಕ, ಅನಾಮಿಕಾ ಅಕ್ಕ ಬೈದ್ರು ಅದರಲ್ಲಿ ಒಂದು ಕ್ರಮಶಿಕ್ಷಣ ಇರುತ್ತದೆ. ಅದಕ್ಕೆ ನಾವಿಬ್ಬರು ನಿನ್ನನ್ನ ನಮ್ಮ ಸ್ವಂತ ಅಕ್ಕನ ಹಾಗೆ ಗೌರವಿಸ್ತಾ ಇದ್ದೀವಿ. ನೀನು ಈ ಮನೆಯ ಬುನಾದಿ. ಸಾಕು ಸಾಕು, ಹೊಗಳಿಕೆ ನಿಲ್ಸಿ. ನೀವಿಬ್ಬರು ನನಗೆ ವಾರಗಿತ್ತಿಯರಲ್ಲದೆ ನನ್ನ ಸ್ವಂತ ತಂಗಿಯರ ಹಾಗೆ ಸಿಕ್ಕಿದ್ದೀರಾ. ಅದು ನನ್ನ ಅದೃಷ್ಟ. ಸರಿ, ಮತ್ತೆ ಇನ್ನು ನಿದ್ದೆ ಹೋಗಿ. ನಾಳೆ ಬೆಳಿಗ್ಗೆ ಮತ್ತೆ ಹಡಾಹುಡಿ ಶುರುವಾಗುತ್ತಲ್ಲ. ನನ್ನ ಸೊಸೆಯರು ಬಂಗಾರ. ಹೀಗೆ ಕಲಿತಿರಿ ಅಮ್ಮ. ನನ್ನ ಮನೆ ಯಾವಾಗಲೂ ಹೀಗೆ ಆನಂದದಿಂದ ತುಂಬಿ ಹೋಗ್ಬೇಕು. ಏನು ಅಂದ್ರೆ ಕೇಳಿಸ್ತಾ? ಅವ್ರ ಮಾತುಗಳು ಎಷ್ಟು ಚೆನ್ನಾಗಿದೆಯೋ. ಕೇಳದೆ ಶಾರದಾ, ನನ್ನ ಮಕ್ಕಳು ಸೊಸೆಯರು ಚೆನ್ನಾಗಿದ್ರೆ ನಮಗೆ ಅದಕ್ಕಿಂತ ಇನ್ನೇನ್ ಬೇಕು? ಇನ್ನು ಮಹಡಿ ಮೇಲೆ ನಿಶ್ಶಬ್ದ ಆವರಿಸುತ್ತದೆ. ಆದರೆ ಆ ನಿಶ್ಶಬ್ದದಲ್ಲಿ ಒಂದು ಕುಟುಂಬದ ಒಂದು ಬೆಚ್ಚನೆಯ ಆತ್ಮೀಯತೆ ಇರುತ್ತದೆ. ನಕ್ಷತ್ರಗಳು ಅವರಿಗೆ ಕಾವಲು ಕಾಯುತ್ತಾ ಇರೋ ಹಾಗೆ ಮಿಂಚುತ್ತಾ ಇರುತ್ತದೆ. ಆ ಬಿರಿಯಾನಿ ಔತಣ ಅವರ ಹೊಟ್ಟೆಯನ್ನೊಂದೇ ಅಲ್ಲ, ಅವರ ಮನಸ್ಸನ್ನು ಕೂಡ ತುಂಬಿಸುತ್ತದೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಎಲ್ಲರಿಗಿಂತ ಮೊದಲೇ ಎದ್ದು ಮಾಡಿ ಮೇಲೆ ಅಡಿಗೆ ಸಾಮಾನುಗಳನ್ನೆಲ್ಲ ಜೋಡಿಸಿ ಕೆಳಗೆ ತೆಗೆದುಕೊಂಡು ಹೋಗುತ್ತಾಳೆ. ಅವನಿ, ಅಂಜಲಿ ಇಬ್ಬರು ಗಾಢ ನಿದ್ರೆಯಲ್ಲೇ ಇರ್ತಾರೆ. ಇನ್ನು ಅನಾಮಿಕಾ ಮೆಲ್ಲೆಗೆ ಹೋಗಿ ಅಡುಗೆ ಮನೆಯಲ್ಲಿ ಕೆಲಸ ಶುರು ಮಾಡುತ್ತಾಳೆ. ಆಗ್ಲೇ ಇದ್ಯಾ ಅನಾಮಿಕಾ? ಹೇಗಿದೆ ಮಾಡಿ ಮೇಲೆ ರಾತ್ರಿ ನಿದ್ರೆ? ಚಳಿ ಏನಿಲ್ವಲ್ಲ? ಇಲ್ಲ ಅತ್ತೆ, ತುಂಬಾ ಹಾಯಾಗಿತ್ತು. ರೂಮಿನಲ್ಲಿದ್ರೆ ಮತ್ತೆ ಬಿಸಿಯಿಂದ ನಿದ್ದೆ ಬರ್ತಾ ಇರ್ಲಿಲ್ಲ. ಮಹಡಿ ಮೇಲಿದ್ರೆ ಪಕ್ಷಿಗಳ ಕಲರವದಿಂದ ನಿದ್ದೆ ಎಚ್ಚರವಾಯ್ತು. ಹೌದು ಅಮ್ಮ, ಹಳೆ ದಿನಗಳಲ್ಲಿ ನಾವು ಹೀಗೇನೆ ಕಳೀತಾ ಇದ್ವಿ. ಈಗ ಮತ್ತೆ ಆ ದಿನಗಳು ನೆನಪಿಗೆ ಬಂತು. ಈ ದಿನದಿಂದ ನಾವು ವಾರಕ್ಕೆ ಒಂದು ಸಲವಾದರೂ ಹೀಗೆ ಮಾಡಿ ಮೇಲೆ ಕಳಿಬೇಕು. ಮನಸ್ಸಲ್ಲಿರುವ ದುಃಖಗಳೆಲ್ಲ ಗಾಳಿಗೆ ಬಿಡಬೇಕು. ಹಾಗೆ ಅತ್ತೆ, ಎಲ್ಲರನ್ನು ಎಬ್ಸಿ ಕರಿತರ್ತೀನಿ. ಅನಾಮಿಕಾ ಮಹಡಿ ಮೇಲಕ್ಕೆ ಹೋಗಿ ಅಂಜಲಿ ಅವನಿಯರನ್ನ ನಿದ್ದೆಯಿಂದ ಎಬ್ಬಿಸುತ್ತಾಳೆ. ಎದ್ದೇಳಿ, ಸೂರ್ಯ ಬರ್ತಾ ಇದ್ದಾನೆ, ಮತ್ತೆ ಬಿಸಿಲು ಹೆಚ್ಚಾಗುತ್ತೆ. ಒಳಗಡೆ ಬನ್ನಿ, ಕಾಫಿ ರೆಡಿಯಾಗಿದೆ. ಆಗ್ಲೇ ಬೆಳಗಾಯ್ತಾ ಅಕ್ಕ? ಇಲ್ಲಿ ಎಷ್ಟು ಹಾಯಾಗಿತ್ತು ಗೊತ್ತಾ? ಆಗ್ಲೇ ಹೇಳ್ಬೇಕು ಅಂತಿಲ್ಲ. ಅಕ್ಕ, ರಾತ್ರಿ ಮತ್ತೆ ಬಿರಿಯಾನಿ ತಿಂದ ಹಾಗೆ ಕನ್ಸು ಬಂತು ನನಗೆ. ಆ ರುಚಿ ಇನ್ನು ನಾಲಿಗೆ ಮೇಲೆ ಇದ್ದ ಹಾಗಿದೆ. ತಿನ್ನುವಿರಂತೆ, ಮೊದ್ಲು ಎದ್ದೇಳಿ, ಮುಖ ತೊಳ್ಕೊಳ್ಳಿ. ಮಾವಯ್ಯ ಪೇಪರ್ ಓದುತ್ತಾ ನಿಮ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಮೂವರು ಸೊಸೆಯರು ಸೇರಿ ನಗುತ್ತಾ ಕೆಳಗೆ ಇಳಿಯುತ್ತಾರೆ. ಆದರೆ ಆ ಮಾಡಿ ಮೇಲೆ ನಡೆದ ಬಿರಿಯಾನಿ ಔತಣ, ಆ ಬೆಳದಿಂಗಳ ಮಾತು ಕೂಡ ಅವರ ಜೀವನದಲ್ಲಿ ಒಂದು ಮಧುರವಾದ ಅಧ್ಯಾಯವಾಗಿ ನಿಂತು ಬಿಡುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಹೈದರಾಬಾದ್ ಮಹಾನಗರದಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿನಲ್ಲಿ ಪ್ರಸಾದ್ ವಿಲ್ಲಾ ಇರುತ್ತದೆ. ಆಧುನಿಕ ನಗರದಲ್ಲಿದ್ದರೂ ಮನೆ ಯಜಮಾಂತಿಯಾದ ಶಾರದಳಿಂದ ಆ ಮನೆಯಲ್ಲಿ ಹಳೆ ಕಾಲದ ಪದ್ಧತಿಗಳು, ಕ್ರಮಶಿಕ್ಷಣ ಇನ್ನೂ ನಡೆಯುತ್ತಾನೆ ಇರುತ್ತದೆ. ಆಕೆಯ ಗಂಡ ಪ್ರಸಾದ್ ಒಬ್ಬ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್. ಈ ದಂಪತಿಗಳ ಮೂವರು ಮಕ್ಕಳು ರಮೇಶ್, ಸುರೇಶ್, ಅರುಣ್. ಇವರು ಸಾಫ್ಟ್ವೇರ್ ಮಾರ್ಕೆಟಿಂಗ್ ರಂಗದಲ್ಲಿ ಸ್ಥಿರಪಟ್ಟರು. ಅವರಿಗೆ ಒಂದು ವಿಚಿತ್ರವಾದ ಜಿಪುಣತನದ ಅಭ್ಯಾಸವಿರುತ್ತದೆ. ಅವರ ಹೆಂಡತಿಯರು ಅನಾಮಿಕಾ, ಅವನಿ, ಅಂಜಲಿ ಮಾತ್ರ ನಗರದಲ್ಲಿ ಬೀದಿ ಕೊನೆಯಲ್ಲಿರುವ ಪಾನಿಪುರಿ ಗಾಡಿಯನ್ನು ಹೆಚ್ಚಾಗಿ ಇಷ್ಟಪಡ್ತಾ ಇದ್ರು. ಗಂಡರ ಉಳಿತಾಯದ ಮಂತ್ರದಿಂದ ತಪ್ಪಿಸಿಕೊಂಡು ಆ ಪಾನಿಪುರಿ ಕೋರಿಕೆಯನ್ನು ತೀರಿಸಿಕೊಳ್ಳಲಿಕ್ಕೆ ಈ ಮೂವರು ಸೊಸೆಯರು ಅವರ ಗಂಡಂದಿರ ಜೇಬಿನಿಂದ ಕಳ್ಳತನ ಮಾಡ್ತಾ ಇರ್ತಾರೆ. ಒಂದು ದಿನ ಬೆಳಿಗ್ಗೆ ಶಾರದಳ ಮನೆಯಲ್ಲಿ ಹಾಲಲ್ಲಿ ಎಲ್ಲರೂ ಹಡಾವುಡಿಯಿಂದಿರ್ತಾರೆ. ಗಂಡಂದಿರು ಆಫೀಸ್ ಹೋಗಲಿಕ್ಕೆ ರೆಡಿ ಆಗ್ತಾ ಇರ್ತಾರೆ. ಹೆಂಡತಿಯರು ಅಡಿಗೆ ಮನೆಯಲ್ಲಿ ಟಿಫಿನ್ ರೆಡಿ ಮಾಡ್ತಾ ಇರ್ತಾರೆ. ಶಾರದಾ ಸೋಫಾದಲ್ಲಿ ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ಪ್ರಸಾದ್ ಪೇಪರ್ ಓದ್ತಾ ಇರ್ತಾನೆ. ಅನಾಮಿಕಾ, ನನ್ನ ವ್ಯಾಲೆಟ್ ಅಲ್ಲಿ ನಿನ್ನೆ ಟೇಬಲ್ ಮೇಲೆ ಇಟ್ಟಿದ್ದೆ ಅಲ್ಲ? ಅಲ್ಲೇ ಇದೆ ನೋಡ್ರಿ. ನಿಮ್ಮ ವ್ಯಾಲೆಟ್ಗೆ ಕಾಲೇನು ಬಂದಿಲ್ವಲ್ಲ ನಡ್ಕೊಂಡು ಹೋಗೋದಕ್ಕೆ? ಅಮ್ಮೋ, ಈ ದಿನ ಶೇರ್ ಮಾರ್ಕೆಟ್ ಬಿದ್ದೋಗಿದೆ. ಅಪ್ಪ, ಈ ತಿಂಗಳು ಖರ್ಚು ಕಡಿಮೆ ಮಾಡಬೇಕು. ಅರೆ, ಈಗಾಗ್ಲೇ ನಾವು ಗಾಳಿ ಕುಡ್ಕೊಂಡು ಬದುಕ್ತಾ ಇದೀವೋ, ಇನ್ನು ಕಡಿಮೆ ಮಾಡೋದಕ್ಕೆ ಏನಿದೆ? ಅಂಜಲಿ,
ಟಿಫಿನ್ ಅಲ್ಲಿ ಚಟ್ನಿ ಎಷ್ಟೊಂದು ಯಾಕೆ ಹೆಚ್ಚಾಗಿ ಹಾಕಿದ್ಯಾ? ಕಡಲೆ ಬೀಜದ ರೇಟ್ ಹೆಚ್ಚಾಗಿದೆ ಅಂತ ಗೊತ್ತಿಲ್ವಾ? ನೀವ್ ಹೇಳಿದ್ದೀರಾ ಅಂತ ಕಡ್ಲೆ ಬೀಜ ಕಡಿಮೆ ಮಾಡಿ ನೀರೇ ಹೆಚ್ಚಾಗಿ ಹಾಕಿದೀನ್ರಿ. ಎಲ್ಲ ಹೋಟೆಲ್ ಸಾಂಬಾರ್ ತರ ಇರುತ್ತೆ, ತಿನ್ನಿ ಎಂದು ಅಂಜಲಿ ಅರುಣನ್ಗೆ ಪ್ಲೇಟ್ ಕೊಟ್ಟು ಮತ್ತೆ ಅಡುಗೆ ಮನೆಗೆ ಹೋಗುತ್ತಾಳೆ. ಏನು ಅರುಣು, ಹೆಂಡತಿ ಚಟ್ನಿ ಹೆಚ್ಚಾಗಿ ಹಾಕಿದಾಳೆ ಅಂತ ಆಳ್ತಾ ಇದ್ಯಾ? ತಿನ್ನೋ ತಿಂಡಿ ಹತ್ರ ಕೂಡ ಲೆಕ್ಕ ಏನೋ? ಅದಲ್ಲ ಅಮ್ಮ, ಉಳಿತಾಯ ಮುಖ್ಯ ಅಲ್ವಾ? ಬರೋ ತಿಂಗಳಿಂದ ನಾವು ಹೊರಗಡೆ ಫುಡ್ ನಿಜಕ್ಕೂ ತಿನ್ಬಾರ್ದು, ಮನೇಲಿ ಮಾಡಿದ್ದೆ ತಿನ್ಬೇಕು. ಹಾಗೆ ಅನ್ನುತ್ತಲೇ ಅಡುಗೆ ಮನೆಯಲ್ಲಿರುವ ಮೂವರು ಸೊಸೆಯರು ಈ ಮಾತನ್ನು ಕೇಳಿ ಒಂದೇ ಸಲಕ್ಕೆ ಬೆಜ್ಜಿ ಬೀಳುತ್ತಾರೆ. ಸೌಟು ಕೆಳಗೆ ಬೀಳುತ್ತದೆ. ಇನ್ನು ಗಂಡಂದಿರು ಆಫೀಸ್ಗೆ ಹೋಗ್ತಾರೆ. ಕೇಳಿಸ್ತೇನೆ ಅವನಿ, ಹೊರಗಡೆ ಫುಡ್ ಬಂದಂತೆ. ನನ್ ಪಾನಿಪುರಿ ಆಸೆ ಮೇಲೆ ನೀರ್ ಚೆಲ್ದ. ಅಕ್ಕ, ಈಗಾಗ್ಲೇ 1 ತಿಂಗಳಾಯ್ತು ಪಾನಿಪುರಿ ಮುಖ ನೋಡಿ. ನಿನ್ನೆ ರಾತ್ರಿ ಕನಸಲ್ಲಿ ಕೂಡ ಆಲೂಗಡ್ಡೆ ಕನಸೇ ಬಂತು. ಅಕ್ಕ, ನನ್ಗಂತೂ ಆ ಪಾನಿಪುರಿ ಅಂಗಡಿಯವನ ಶಬ್ದ ನನ್ನ ಕಿವಿನಲ್ಲೇ ರಿಂಗ್ ಅಂತ ಇದೆ ಅಕ್ಕ. ಇನ್ಮೇಲೆ ಏನು ಲಾಭವಿಲ್ಲ. ಅವ್ರು ಕೊಟ್ರೆ ನಾವು ತಿನ್ನೋದೇನಲ್ಲ, ನಾವೇ ದಾರಿನ ಹುಡುಕಬೇಕು. ಈ ದಿನ ಮಧ್ಯಾಹ್ನ ಅರ್ಜೆಂಟ್ ಮೀಟಿಂಗ್ ಇಟ್ಕೊಳ್ಳೋಣ. ಹೀಗಿರುವಾಗ ಮಧ್ಯಾಹ್ನ 2 ಗಂಟೆಯ ಸಮಯದಲ್ಲಿ ಶಾರದಾ ನಿದ್ರೆ ಹೋಗುತ್ತಾಳೆ. ಪ್ರಸಾದ್ ಟಿವಿ ನೋಡುತ್ತಾ ನಿದ್ರೆಯೊಳಗೆ ಜಾರುತ್ತಾನೆ. ಮೂವರು ಸೊಸೆಯರು ಅನಾಮಿಕಳ ರೂಮಿನಲ್ಲಿ ಸೇರುತ್ತಾರೆ. ಫ್ಯಾನ್ ಶಬ್ದ ಬಿಟ್ಟು ಮನೆಯೆಲ್ಲ ನಿಶ್ಶಬ್ದವಾಗಿರುತ್ತದೆ. ಮೆಲ್ಲಗೆ ಮಾತಾಡಿ. ಆಪರೇಷನ್ ಸ್ಪೈಸಿ ಪಾನಿ ಶುರು ಮಾಡೋಣ. ಅಕ್ಕ, ನನ್ಗೆ ಯಾಕೋ ಭಯವಾಗ್ತಾ ಇದೆ. ಅತ್ತೆಗೆ ತಿಳಿದ್ರೆ ನಮ್ಮನ್ನ ಪಚ್ಚಡಿ ಮಾಡಿಬಿಡ್ತಾಳೆ. ನೀನು ಬಾಯಿ ಮುಚ್ಕೊಳ್ಳೆ, ತಿನ್ನುವಾಗ ಮಾತ್ರ ಯಾವ ಭಯನೂ ಇರಲ್ಲ ನಿಂಗೆ. ಅಕ್ಕ, ನಿಜಕ್ಕೂ ಪ್ಲಾನ್ ಏನು ಹೇಳು? ದುಡ್ಡು ಎಲ್ಲಿಂದ ಬರುತ್ತೆ? ನಮ್ಮ ಗಂಡಂದ್ರು ನಮಗ್ ಕೊಡೋದಿಲ್ಲ, ಆದ್ರೆ ಅವ್ರ ಜೇಬಿದೆ ಅಲ್ಲ. ಅಂದ್ರೆ ಕಳ್ಳತನನಾ? ಅಂಜಲಿ, ಅದನ್ನ ಕಳ್ಳತನ ಅನ್ನಲ್ಲ, ದಾಂಪತ್ಯ ಹಕ್ಕು ಅಂತಾರೆ. ಅವರು ಸಂಪಾದಿಸೋದು ನಮ್ಗಾಗಿನೇ ಅಲ್ವಾ? ನಾವು ಡೈರೆಕ್ಟ್ ಆಗಿ ಕೇಳಿದ್ರೆ ಕೊಡಲ್ಲ, ಅದಕ್ಕೆ ಇಂಡೈರೆಕ್ಟ್ ಆಗಿ ತಗೋತಾ ಇದೀವಿ. ಕರೆಕ್ಟ್ ಅಕ್ಕ. ಸುರೇಶ್ ನೆನ್ನೆನೆ 2,000 ರೂಪಾಯಿ ಡ್ರಾ ಮಾಡಿದ. ಅದ್ರೊಳಗಿಂದ ಒಂದು 200 ತೆಗೆದ್ರೆ ಅವನಿಗೆ ಗೊತ್ತಾಗಲ್ವಲ್ಲ? ಕೇಳ್ರಿ, ಪಕ್ಕದ ಬೀದಿಯಲ್ಲಿ ಮಂಜುಬಾಯಿ ಪಾನಿಪುರಿ ಹೊಸದಾಗಿ ಓಪನ್ ಮಾಡಿದ್ದಾನೆ. ಅಲ್ಲಿ ಪಾನಿಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತೆ. ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತಂತೆ. ಈ ದಿನ ಸಾಯಂಕಾಲ 5 ಗಂಟೆಗೆ ನಮ್ಮ ಟಾರ್ಗೆಟ್. ಮತ್ತೆ ಅತ್ತೆಗೆ ಏನ್ ಹೇಳ್ತೀವಿ? ಗುಡಿಗೆ ಹೋಗ್ತಾ ಇದೀವಿ ಅಂತ ಹೇಳೋಣ. ಪ್ರಸಾದಕ್ಕಾಗಿ ಅಂತ ಡಬ್ಬ ಕೂಡ ತಗೊಂಡ್ ಹೋಗೋಣ. ಆ ಡಬ್ಬದಲ್ಲಿ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ತರೋಣ. ಬೇಡ, ಅಲ್ಲೇ ತಿಂದ್ಬಿಡೋಣ. ಮನೆಗೆ ತಂದ್ರೆ ಆ ವಾಸನೆಗೆ ಸಿಕ್ಕಾಕೋತೀವಿ. ಸರಿ ಅಕ್ಕ, ಮತ್ತೆ ದುಡ್ಡು ಯಾವಾಗ ತೆಗಿಯಂತ್ಯಾ? ಅವರು ಸಾಯಂಕಾಲ ಆಫೀಸಿಂದ ಬಂದ್ಮೇಲೆ ಫ್ರೆಶ್ ಆಗೋದಕ್ಕೆ ಬಾತ್ರೂಮ್ಗೆ ಹೋಗ್ತಾರಲ್ಲ, ಅದೇ ನಮಗೆ ಸರಿಯಾದ ಸಮಯ. ಒಬ್ಬೊಬ್ಬರು ಕನಿಷ್ಠ 100 ರೂಪಾಯಿ ಆದ್ರೂ ಶೇಖರಿಸಬೇಕು. ಮಿಷನ್ ಸ್ಟಾರ್ಟ್. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಸಾಯಂಕಾಲ 5:15 ಗಂಟೆಯ ಸಮಯದಲ್ಲಿ ರಮೇಶ್, ಸುರೇಶ್, ಅರುಣ್ ಆಫೀಸ್ನಿಂದ ಸುಸ್ತಾಗಿ ಬರುತ್ತಾರೆ. ಅವರವರ ರೂಮಿಗೆ ಅವರು ಹೋಗುತ್ತಾರೆ. ರಮೇಶ್ ಅನಾಮಿಕಳ ಹತ್ರ, ಹಬ್ಬಾ, ಈ ದಿನ ಆಫೀಸಲ್ಲಿ ಫುಲ್ ವರ್ಕು, ತುಂಬಾ ಸುಸ್ತಾಗ್ತಾ ಇದೆ. ಚೆನ್ನಾಗಿರೋ ಒಂದು ಟೀ ತಗೊಂಡ್ಬರ್ತೀಯಾ? ಅಯ್ಯೋ, ಹಾಗೆ ರೀ, ಟೀ ಹಾಕಿ ಘಾಟಾಗಿ ಮಾಡ್ತೀನಿ, ನೀವು ಹೋಗಿ ಫ್ರೆಶ್ ಆಗಿ. ಆಗ ರಮೇಶ್ ಬಾತ್ರೂಮ್ ಒಳಗೆ ಹೋಗುತ್ತಲೇ ಅನಾಮಿಕಾ ಚಕಚಕ ಶರ್ಟ್ ಜೇಬನ್ನು ಹುಡುಕಲಿಕ್ಕೆ ಶುರು ಮಾಡ್ತಾಳೆ. ಪರ್ಸು ಸಿಗುತ್ತದೆ. 500, 200, 100. ಓಕೆ, ಒಂದು 200 ತೆಗಿಯೋಣ. ಮತ್ತೆ ಹೆಚ್ಚು ದುಡ್ಡು ತಗೊಂಡ್ರೆ ಡೌಟ್ ಬರುತ್ತೆ. ಸಾರಿ ರಮೇಶ್, ಇದು ನನ್ನ ಆತ್ಮಶಾಂತಿಗಾಗಿ ಎಂದು ಅನ್ನುತ್ತಾ 200 ರೂಪಾಯಿ ನೋಟನ್ನು ತೆಗೆದುಕೊಂಡು ಪರ್ಸ್ ಯಥಾವಿಧಿಯಾಗಿ ಇಟ್ಟು ಅಡಿಗೆ ಮನೆಗೆ ಓಡಿ ಹೋಗುತ್ತಾಳೆ. ಆ ನಂತರ ಅವನಿ ರೂಮಿನಲ್ಲಿ ಸುರೇಶ್ ಅವನಿ ಹತ್ರ ಹೀಗಂತಾನೆ, ಅವನಿ, ನನ್ನ ಬ್ಲೂ ಕಲರ್ ಟೀ ಶರ್ಟ್ ಅಲ್ಲಿ ಅಲ್ಮಾರದಲ್ಲಿದೆ ನೋಡಿ. ಅದನ್ನು ಕೇಳಿದ ನಂತರ ಸುರೇಶ್ ಅಲ್ಮಾರಿ ಕಡೆಗೆ ತಿರುಗುತ್ತಲೇ ಅವನಿ ಪ್ಯಾಂಟ್ ಜೇಬಲ್ಲಿ ಕೈ ಇಡುತ್ತಾಳೆ. ಚಿಲ್ಲರೆ ಶಬ್ದ ಬರುತ್ತದೆ. ಸುರೇಶ್ ಹಿಂದಕ್ಕೆ ತಿರುಗಿ, ಆ ಸೌಂಡ್ ಏನು? ಅದು ನಿಮ್ಮ ಪ್ಯಾಂಟ್ ಅಲ್ಲಿ ಏನೋ ಚುಚ್ಚಿದ ಹಾಗೆ ಇರುತ್ತೆ ಏನೋ ಅಂತ ನೋಡ್ತಾ ಇದ್ದೆ. ಕೀ ಚೈನ್ ಆಗಿರುತ್ತೆ ಬಿಡಿ. ಓಹೋ, ಸರಿ, ಬೇಗ ಟೀ ತಗೊಂಬಾ. ಹಾಗೆಂದು ಸುರೇಶ್ ಬಾತ್ರೂಮ್ ಒಳಗೆ ಹೋಗುತ್ತಾನೆ. ಅವನಿ ಉಸಿರೆಳೆದುಕೊಂಡು ಜೇಬಿನಿಂದ ಒಂದು 100 ರೂಪಾಯಿ ನೋಟು, 2 50 ರೂಪಾಯಿ ನೋಟನ್ನ ತೆಗೆಯುತ್ತಾಳೆ. ಅಮ್ಮಯ್ಯ, ಮಿಷನ್ ಸಕ್ಸಸ್. ಆ ನಂತರ ಅಂಜಲಿ ರೂಮಿನಲ್ಲಿ, ಅರುಣ್ ಇನ್ನು ಸೋಫಾದಲ್ಲಿ ಕೂತ್ಕೊಂಡು ಲೆಕ್ಕ ಹಾಕೋತಾ ಇರ್ತಾನೆ. ಅಂಜಲಿ ಪಕ್ಕದಲ್ಲೇ ನಿಂತಿರುತ್ತಾಳೆ. ಈ ದಿನ ಪೆಟ್ರೋಲ್ಗೆ 150 ರೂಪಾಯಿ, ಲಂಚ್ಗೆ 80 ರೂಪಾಯಿ, ಟೀಗೆ 20 ರೂಪಾಯಿ, ಎಲ್ಲ 250. ನನ್ನ ಹತ್ರ ಬೆಳಿಗ್ಗೆ 500 ರೂಪಾಯಿ ಇದ್ದಿತ್ತಲ್ಲ, ಇನ್ನು 250 ಇರಬೇಕು. ಹಾಗೆ ಅಂದುಕೊಳ್ಳುತ್ತಾ ಅರುಣ್ ಪರ್ಸ್ ತೆಗೆದು ಲೆಕ್ಕ ಮಾಡುತ್ತಾ ಇರುವಾಗ ಫೋನ್ ಮೊಳಗುತ್ತದೆ. ಫೋನ್ ಲಿಫ್ಟ್ ಮಾಡಿ ಮಾತನಾಡುತ್ತಾ ಪಕ್ಕಕ್ಕೆ ಹೋಗುತ್ತಾನೆ. ಪರ್ಸು ಸೋಫಾದ ಮೇಲೆ ಬಿಡುತ್ತಾನೆ. ಅಂಜಲಿ ಆ ಕಡೆ ಈ ಕಡೆ ನೋಡಿ ಇದೇ ಚಾನ್ಸು ಎಂದು ಅಂದುಕೊಳ್ಳುತ್ತಲೇ ಬೆಕ್ಕಿನ ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಪರ್ಸಿಂದ ದುಡ್ಡನ್ನು ತೆಗಿಲಿಕ್ಕೆ ಹೋಗುತ್ತಾಳೆ. ಇಷ್ಟರಲ್ಲಿ ಅರುಣ್ ಹಿಂದಕ್ಕೆ ತಿರುಗುತ್ತಾನೆ. ಸರಿ ಬಾಸ್, ನಾಳೆ ಕಳಿಸ್ತೀನಿ ಎಂದು ಫೋನ್ ಕಟ್ ಮಾಡಿ ಆ ನಂತರ ಅಂಜಲಿಯನ್ನು ನೋಡಿ, ಏನ್ ಮಾಡ್ತಾ ಇದೀಯಾ ಇಲ್ಲಿ?
ಆ ಆ ಸೊಳ್ಳೆ ಇದ್ರೆ ಸಾಯಿಸ್ತಾ ಇದ್ದೀನಿ. ಆಗ ಪರ್ಸ್ ಮೇಲೆ ಕೈಯಿಂದ ಹೊಡೆದು ಅರುಣನ ಹತ್ರ ಸತ್ತೋಯ್ತು. ಸರಿ ಬಿಡು, ಕಾಫಿ ತಗೊಂಬಾ. ಹಾಗೆ ಅನ್ನುತ್ತಲೇ ಅರುಣ್ ಮತ್ತೆ ಫೋನಲ್ಲಿ ಬ್ಯುಸಿ ಆಗುತ್ತಾನೆ. ಅಂಜಲಿ ಟಕ್ ಅಂತ 200 ರೂಪಾಯಿ ತೆಗೆದುಕೊಂಡು ಓಡಿ ಹೋಗುತ್ತಾಳೆ. ಹಾಗಿರುವಾಗ ಸಾಯಂಕಾಲ 6 ಗಂಟೆ ಸಮಯದಲ್ಲಿ 3 ಸೊಸೆಯರು ಚೆನ್ನಾಗಿ ಸೀರೆ ಉಟ್ಕೊಂಡು ಕೈಯಲ್ಲಿ ಪೂಜಾ ಸಾಮಗ್ರಿ ಬುಟ್ಟಿ ಹಿಡಿದುಕೊಂಡು ಹಾಲ್ಗೆ ಬರುತ್ತಾರೆ. ಏನ್ರೇ, ಎಲ್ಲಿಗೆ ಇಷ್ಟು ಅಂದವಾಗಿ ತಯಾರಾಗಿದ್ದೀರಾ? ಅತ್ತೆ, ಈ ದಿನ ಶುಕ್ರವಾರ ಅಲ್ವಾ, ಗುಡಿಗೆ ಹೋಗ್ತಾ ಇದೀವಿ. ಮಾವಯ್ಯನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅರ್ಚನೆ ಮಾಡ್ಸೋಣ ಅಂತ. ನೋಡಿದ್ಯಾ ಶಾರದಾ, ಸೊಸೆಯರಿಗೆ ನನ್ ಮೇಲೆ ಎಷ್ಟೊಂದು ಪ್ರೇಮ. ಹೋಗ್ ಬನ್ರಮ್ಮ, ಕತ್ತಲಾಗೋ ಮೊದ್ಲೇ ಬಂದ್ಬಿಡಿ. ಹಾಗೆ ಮಾವಯ್ಯ, ಪ್ರಸಾದ ಕೂಡ ತಗೊಂಡ್ಬರ್ತೀವಿ. ಜಾಗೃತಿಯಾಗಿ ಹೋಗಿ. ಆ ಗುಡಿ ಹತ್ರ ಕೋತಿಗಳು ಹೆಚ್ಚಾಗಿರುತ್ತೆ. ನಿಮ್ ಕೈಯಲ್ಲಿ ಏನಾದ್ರೂ ತಿನ್ನೋದಿದ್ರೆ ಎಳ್ಕೊಂತವೆ. ಅಂಜಲಿ ಆಗ ಟಕ್ ಅಂತ ಬಾಯಿ ಜಾರಿ, ನಮ್ಮ ಕೈಯಲ್ಲಿ ಪಾನಿಪುರಿ ಇಲ್ವಲ್ಲ ಅತ್ತೆ. ಅನಾಮಿಕಾ ಅಂಜಲಿ ಕಾಲನ್ನು ತೊಳಿತಾಳೆ. ಅಂದ್ರೆ ಪ್ರಸಾದ ಡಬ್ಬದಲ್ಲಿ ಪಾನಿಪುರಿ ಇರಲ್ಲ ಅಂತ ಅವಳ ಉದ್ದೇಶ. ಬರ್ತೀವತ್ತೆ. ಹಾಗೆ ಅನ್ನುತ್ತಲೇ 3 ಗಬಗಬಾ ಹೊರಗೆ ಬರುತ್ತಾರೆ. ಗೇಟು ದಾಟುತ್ತಲೇ ಉಸಿರೆಳೆದುಕೊಳ್ಳುತ್ತಾರೆ. ಹಾಗೆ ಅವರು ಮಂಜು ಪಾನಿಪುರಿ ಗಾಡಿ ಹತ್ರಕ್ಕೆ ಹೋಗುತ್ತಲೇ ಪಾನಿಪುರಿ ಗಾಡಿ ಹತ್ರ ಜನ ಕಿಟಕಿಟ ಆಡ್ತಾ ಇರ್ತಾರೆ. ವಾಸನೆ ಗಾಳಿಯಲ್ಲಿ ಗುಮ್ಮಂತ ಇರುತ್ತದೆ. 3 ಸೊಸೆಯರು ಒಬ್ಬರನ್ನೊಬ್ಬರು ತಳ್ಳಿಕೊಂಡು ಮುಂದಕ್ಕೆ ಹೋಗುತ್ತಾರೆ. ಬನ್ನಿ ಮೇಡಮ್, ಏನ್ ಬೇಕು? ಭಯ್ಯ, ನಮ್ಗೆ ಹೆಚ್ಚು ಟೈಮ್ ಇಲ್ಲ. ಅರ್ಜೆಂಟ್ ಆಗಿ 3 ಪ್ಲೇಟ್ ಕಟ್ಬಿಡು. ಅಲ್ಲ, ಈಗ್ಲೇ ತಿಂತೀವಿ, ಸ್ಪೈಸಿಯಾಗಿ ಮಾಡು. ಭಯ್ಯ, ನನ್ ಪ್ಲೇಟ್ ಅಲ್ಲಿ ಈರುಳ್ಳಿ ಹೆಚ್ಚಾಕು, ಕೊತ್ತಂಬರಿ ಕೂಡ. ನನಗೆ ಸ್ವೀಟ್ ಚಟ್ನಿ ಸ್ವಲ್ಪ ಹಾಕಯ್ಯ, ಆದ್ರೆ ಖಾರ ಕೂಡ ಬೇಕು. ಹಾಗೆ ಅನ್ನುತ್ತಾ ಅವರು ಪ್ಲೇಟ್ ಅನ್ನು ತೆಗೆದುಕೊಳ್ಳುತ್ತಾರೆ. ಮೊದಲ ಪೋರಿ ಬಾಯಲ್ಲಿಡುತ್ತಲೇ 3 ಕಣ್ಣಿನಲ್ಲಿಯೂ ಆನಂದ ಬೆಳಗುತ್ತದೆ. ಏನ್ ಟೇಸ್ಟ್ ಅಪ್ಪ, ಈ ಹುಳಿ, ಈ ಖಾರ. ನನ್ನ ಜನ್ಮ ಧನ್ಯವಾಗಿ ಹೋಯ್ತು. ಆ ಮನೆಯಲ್ಲಿ ರಮೇಶ್ ಹೇಳೋ ಸಪ್ಪನೆ ಮಾತಿಗಿಂತ ಈ ಪಾನಿಪುರಿ 1000 ಪಾಲು ಬೆಟರ್. ನಿಜನೇ ಅಕ್ಕ, ಸುರೇಶನ್ಗಿಂತ ಟೇಸ್ಟ್ ಯಾವತ್ತಿಗೂ ಗೊತ್ತಿಲ್ಲ. ಅವನು ಯಾವಾಗ್ಲೂ ಬೇಳೆ ಸಾರಿಗೆ ಪರಿಮಿತ. ಭಯ್ಯ, ಇನ್ನೊಂದ್ ಪ್ಲೇಟ್. ಅಕ್ಕ, ಮೆಲ್ಲಗೆ ತಿನ್ನಿ, ಗಂಟ್ಲಲ್ಲಿ ಸಿಕ್ಕಾಕೊಳ್ಳಿ ಬಿಡೆ, ಸತ್ರು ಪರವಾಗಿಲ್ಲ. ಅಷ್ಟೇ ಹೊರತು ಪಾನಿಪುರಿ ತಿಂತ ಸಾವಬೇಕು. ಅಯ್ಯ, ಈಗ ದಹಿ ಪುರಿ ಕೊಡು, ಆಮೇಲೆ ಮಸಾಲ ಪುರಿ. ಹಾಗೆ ಅನ್ನುತ್ತಾ ಅವರು ಪೈಪೋಟಿ ಇಟ್ಟು ತಿನ್ನುತ್ತಾರೆ. ಒಂದು ಪಕ್ಕದಲ್ಲಿ ನಗು, ಇನ್ನೊಂದು ಪಕ್ಕದಲ್ಲಿ ಖಾರದಿಂದ ಬರೋ ಉಸು ಶಬ್ದ. ಅಕ್ಕ, ನಾವು ಕಳ್ಳತನ ಮಾಡಿದ ದುಡ್ಡಿನಲ್ಲಿ ಇನ್ನೂ 300 ರೂಪಾಯಿ ಉಳಿದಿದೆ. ಏನ್ ಮಾಡೋಣ? ನಾಳೆ ಮತ್ತೆ ಬರೋಣ. ಈ ದುಡ್ಡು ಆಗೋವರೆಗೂ ನಮ್ಗೆ ಹಬ್ಬನೇ. ಹೀಗಿರುವಾಗ ಇದೇ ಸಮಯದಲ್ಲಿ ಮತ್ತೊಂದು ಕಡೆ ಶಾರದಳ ಮನೆಯಲ್ಲಿ ಹಾಲ್ನಲ್ಲಿ 3 ಮಕ್ಕಳು ಟೆನ್ಷನ್ ನಲ್ಲಿ ಇರ್ತಾರೆ. ಶಾರದಾ ಪ್ರಸಾದ್ ಕೂಡ ಅಲ್ಲಿರುತ್ತಾರೆ. ಅಮ್ಮ, ನನ್ನ ಪರ್ಸಲ್ಲಿ 200 ರೂಪಾಯಿ ಕಡಿಮೆ ಆಗಿದೆ. ನಾನು ಬೆಳಿಗ್ಗೆನೆ ಲೆಕ್ಕ ನೋಡ್ಕೊಂಡಿದ್ದೆ. ಅಣ್ಣಯ್ಯ, ನನ್ ಪ್ಯಾಂಟ್ ಜೇಬಿಂದ ಕೂಡ 200 ರೂಪಾಯಿ ಮಾಯವಾಗಿದೆ. ಅವನ ಮೇಲೆ ಡೌಟ್ ಮಾಡಕ್ಕಾಗಲ್ಲ, ಅವಳು ಬಹಳ ಅಮಾಯಕಿ. ನನ್ ಪರಿಸ್ಥಿತಿ ಮತ್ತಷ್ಟು ಘೋರ. ಲೆಕ್ಕದ ಪ್ರಕಾರ ಇರಬೇಕಾದ ದುಡ್ಡಲ್ಲಿ 200 ರೂಪಾಯಿ ಗ್ಯಾಪ್ ಬರ್ತಾ ಇದೆ. ಅಂಜಲಿ ಸೊಳ್ಳೆನ ಸಾಯಿಸ್ತಾ ಇದ್ದೀನಿ ಅಂದ್ಲು, ಆದ್ರೆ ದುಡ್ಡು ಕೂಡ ಸತ್ ಹೋದಾಗಿದೆ. ಏನು ನಿಮ್ ಗಲಾಟೆ? ಮನೇಲಿ ಕಳ್ರು ಬಂದ್ರ ಏನು? ಕಳ್ರು ಹೊರಗಿಂದ ಬರ್ಲಿಲ್ಲ, ಮನೆಯಲ್ಲೇ ಇದ್ದಾರೆ. ಇರ್ರಿ, ಅವ್ರ ಕೆಲ್ಸ ಮಾಡಿಸ್ತೇನೆ. ಇಷ್ಟರಲ್ಲಿ ಅನಾಮಿಕಳ ಫೋನ್ ಮನೆಯಲ್ಲೇ ಮರೆತು ಹೋಗಿರುತ್ತಾಳೆ. ಅದಕ್ಕೆ ಮೆಸೇಜ್ ಬರುತ್ತೆ. ಸುರೇಶ್ ಫೋನ್ ಅನ್ನು ತೆಗೆದು ನೋಡುತ್ತಾನೆ, ಶಾಕ್ ಆಗುತ್ತಾನೆ. ಅಮ್ಮ, ಅನಾಮಿಕಾತ್ಗೆ ಫೋನ್ಗೆ ಮೆಸೇಜ್ ಬಂದಿದೆ. ಮೆಸೇಜ್ ಅಲ್ಲಿ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಮಂಜು ಪಾನಿಪುರಿ, ನಿಮ್ಮ ಬಿಲ್ 300 ರೂಪಾಯಿ ಅಂತ ಇದೆ. ಅಂದ್ರೆ ನಮ್ಮ ದುಡ್ಡಿನಿಂದ ಅವರು ಪಾನಿಪುರಿ ಪಾರ್ಟಿ ಮಾಡ್ಕೋತಾ ಇದ್ದಾರಾ? ಗುಡಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಪಾನಿಪುರಿ ಗಾಡಿ ಹತ್ರ ಹೋಗಿದ್ದಾರಾ? ಎಷ್ಟು ಧೈರ್ಯ ಇವರಿಗೆ? ನಿಲ್ಲಿ, ನಾನೇ ಹೋಗಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೋತೀನಿ, ನೀವು ಇಲ್ಲೇ ಇರಿ ಎಂದು ಶಾರದಾ ಅವರ ಹತ್ರಕ್ಕೆ ಹೊರಡುತ್ತಾಳೆ. ಅಕ್ಕ, ಹೊಟ್ಟೆ ತುಂಬ ಹೋಯ್ತು, ಆದ್ರೆ ಮನಸ್ಸೇ ತುಂಬಿಲ್ಲ. ಹೌದು, ನಿಜಕ್ಕೂ ಗಂಡಸರ ಹತ್ರ ದುಡ್ಡು ಹೊಡೆದು ಈ ತರ ಎಂಜಾಯ್ ಮಾಡೋದಲ್ಲಿರೋ ಕಿಕ್ಕೆ ಬೇರೆ ಅಪ್ಪ. ಕರೆಕ್ಟು, ಅವರೇನೋ ಅಲ್ಲಿ ಟಿವಿ ಸೀರಿಯಲ್ಸ್ ನೋಡ್ತಾ ಕೂತಿರ್ತಾರೆ, ನಾವು ಇಲ್ಲಿ ರಾಣಿ ಹಾಗೆ ತಿಂತಾ ಇದ್ದೀವಿ. ಆಗಲೇ ಹಿಂದ್ಗಡೆಯಿಂದ ಒಂದು ಗಂಭೀರವಾದ ಗಂಟಲು ಕೇಳಿಸುತ್ತೆ. ಹೌದಮ್ಮ, ರಾಣಿ ಹಾಗೆ ತಿಂತಾ ಇದ್ದೀರಾ, ಆದ್ರೆ ಬಿಲ್ಲು ಮಾತ್ರ ರಾಜರ ಜೇಬಿನಿಂದ ಕಟ್ತಾ ಇದ್ದೀರಾ. ಅದನ್ನು ಕೇಳುತ್ತಲೇ 3 ಸೊಸೆಯರು ಒಂದೇ ಸಲಕ್ಕೆ ಹಿಂದಕ್ಕೆ ತಿರುಗಿ ನೋಡುತ್ತಾರೆ. ಶಾರದಾ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಿರ್ತಾಳೆ. 3 ನಡುಗುತ್ತಾ ಅತ್ತೆ ಎಂದು ಭಯದಿಂದ ನೋಡ್ತಾರೆ. ಏನ್ರೇ, ಅತ್ತೆ ಇಲ್ಲ ಭತ್ತೆ ಇಲ್ಲ. ಗುಡಿ ಅಂದ್ರೆ ಇದೇನಾ? ದೇವ್ರಂದ್ರೆ ಈ ಪಾನಿಪುರಿ ಅವನ? ಪ್ರಸಾದ ಅಂದ್ರೆ ಈ ಮಸಾಲೆ ಪುರಿನಾ? ಅಂದ್ರೆ ಅತ್ತೆ, ಅದು ಹೊಟ್ಟೆಲಿ ಗ್ಯಾಸ್ ಇದ್ರೆ ಪಾನಿಪುರಿ ತಿಂದ್ರೆ ಕಡಿಮೆ ಆಗುತ್ತೆ ಅಂತ. ಓಹೋ, ಡಾಕ್ಟರ್ ಹೇಳಿದ್ರ? ಮತ್ತೆ ಅದಕ್ಕೆ ದುಡ್ಡು ನನ್ನ ಮಕ್ಕಳ ಜೇಬಿನಿಂದ ಯಾಕೆ ಬಂತಮ್ಮ? ಕ್ಷಮಿಸ್ಬಿಡಿ ಅತ್ತೆ, ತಿನ್ಬೇಕು ಅನ್ಸ್ತು, ಆದ್ರೆ ಕೇಳಿದ್ರೆ ನೀವು ಕೊಡಲ್ಲ ಅಂತ. ಏನಯ್ಯ ಮಂಜು, ಇವ್ರೆಷ್ಟು ತಿಂದ್ರು?
₹300 ಮೇಡಮ್, ತುಂಬಾ ಚೆನ್ನಾಗಿ ತಿಂದ್ರು. ಸರಿ, ಇನ್ನೊಂದು 3 ಪ್ಲೇಟ್ ಕಟ್ಟು, ಸ್ಪೈಸಿಯಾಗಿ ಮಾಡು. ಹಾಗೆ ಅನ್ನುತ್ತಲೇ 3 ಸೊಸೆಯರು ಶಾಕ್ ಆಗಿ ನೋಡ್ತಾರೆ. ಅತ್ತೆ, ನೀವು ನಮ್ಮನ್ನ ಹೊಡೆಯಲ್ವಾ? ಹೊಡೆಯೋದಕ್ಕೆ ಬಂದೆ, ಆದ್ರೆ ಈ ವಾಸನೆ ನೋಡಿದ್ಮೇಲೆ ನನ್ ಕೂಡ ತಿನ್ಬೇಕು ಅನ್ನಿಸ್ತಾ ಇದೆಯೇ. ನಿಮ್ಮ ಮಾವಯ್ಯ ಕೂಡ ಹೀಗೆ ಜಿಪುಣ. ನನಗೆ ಪಾನಿಪುರಿ ಅಂದ್ರೆ ಪ್ರಾಣ ಅಂತ ಗೊತ್ತಿದ್ದು ಕೂಡ ತಿಂಗಳಿಗೆ ಒಂದೇ ಸಲ ಕೊಡಿಸ್ತಾ ಇದ್ದ. ನಿಮ್ಮ ಕಷ್ಟ ನನ್ಗೇನೋ ಅರ್ಥವಾಯ್ತು ಈಗ. ಹಾಗೆ ಅಂದುಕೊಳ್ಳುತ್ತಾ ಶಾರದಾ ಒಂದು ಪೂರಿ ತೆಗೆದುಕೊಂಡು ಬಾಯಲ್ಲಿ ಹಾಕೊತಾಳೆ. ಅಬ್ಬಾ, ಸೂಪರ್ ಆಗಿದೆ, ನಿಮ್ಮ ಸೆಲೆಕ್ಷನ್ ಬಲೆಯಾಗಿದೆ ಸೊಸೆ ಅಂದ್ರೆ. ಥ್ಯಾಂಕ್ಸ್ ಅತ್ತೆ, ಆದ್ರೆ ಒಂದು ಕಂಡೀಷನು, ಇನ್ನು ಯಾವತ್ತು ಕಳ್ಳತನ ಏನು ಮಾಡಬೇಡಿ. ತಿನ್ಬೇಕು ಅನ್ಸಿದ್ರೆ ನನ್ನನ್ನೇ ಕೇಳಿ, ಇಲ್ಲ ಅಂದ್ರೆ ನಿಮ್ಮ ಗಂಡನ್ರನ್ನ ಗಟ್ಟಿಯಾಗಿ ನಿಲ್ಸಿ ಕೇಳಿ. ಭಯಪಟ್ರೆ ಗುಲಾಮರಾಗಿ ಹೋಗ್ತೀರಮ್ಮ, ಭಯಪಡಿಸಿದ್ರೆ ರಾಣಿ ಆಗ್ತೀರಾ. ಅರ್ಥವಾಯ್ತಾ? ಅರ್ಥವಾಯ್ತು ಅತ್ತೆ. ಇನ್ನು ಶಾರದಾ ಪಾನಿಪುರಿ ತಿನ್ನುತ್ತಾ ಅವರ 3 ಜೊತೆ ಸೆಲ್ಫಿ ತೆಗೆಯುತ್ತಾಳೆ. ಬನ್ರಿ, ಈಗ ಮನೆಗೆ ಹೋಗಿ ಆ 3 ಜಿಪುಣರಿಗೆ ಕೂಡ ಪಾರ್ಸೆಲ್ ಕೊಡೋಣ. ಅವರು ಕೂಡ ರುಚಿ ನೋಡಿದ್ರೆ ನಾಳೆಯಿಂದ ಅವರೇ ನಿಮ್ಮನ್ನ ಕರ್ಕೊಂಡ್ ಬರ್ತಾರೆ. ಹಾಗೆ ಅಂದುಕೊಳ್ಳುತ್ತಾ ಎಲ್ಲರೂ ಮನೆಗೆ ಸೇರುತ್ತಾರೆ. ಅತ್ತೆ 3 ಸೊಸೆಯರ ಜೊತೆ ನಗುತ್ತಾ ಬರುವುದನ್ನು ನೋಡಿ ಮಕ್ಕಳು ಆಶ್ಚರ್ಯ ಹೋಗುತ್ತಾರೆ. ಅಮ್ಮ, ನೀನು ಅವ್ರನ್ನ ಬೈತೀಯ ಅನ್ಕೊಂಡ್ರೆ ನಗ್ತಾ ಯಾಕೆ ಬರ್ತಾ ಇದೀಯಾ? ತಗೊಳ್ರೋ, ನಿಮ್ಗಾಗಿ ಸ್ಪೆಷಲ್ ಗಿಫ್ಟ್. ಹಾಗೆ ಎಂದು ಪಾನಿಪುರಿ ಪ್ಯಾಕೆಟ್ ಅನ್ನ ಟೇಬಲ್ ಮೇಲೆ ಇಡುತ್ತಾಳೆ. ಪಾನಿಪುರಿನ? ಹೌದು, ನಿಮ್ಮ ಹೆಂಡತಿಯರು ಮಾಡಿದ್ದು ತಪ್ಪಲ್ಲ, ನಿಮ್ಮ ಜಿಪುಣತನವೇ ತಪ್ಪು. ಅವರಿಗೆ ಬೇಕಾದ ಚಿಕ್ಕ ಚಿಕ್ಕ ಆಸೆನ ಕೂಡ ತೀರಿಸಲಾಗದೆ ಇದ್ರೆ ಅವರು ಇನ್ನೇನ್ ಮಾಡ್ತಾರೆ ಮತ್ತೆ? ಈಗ್ಲಾದ್ರೂ ಬದಲಾಗ್ರೋ. ಸಂಪಾದನೆ ಬಚ್ಚಿಡೋದಕ್ಕೆ ಅಲ್ವಲ್ಲ, ಕುಟುಂಬದ ಜೊತೆ ಆನಂದದಿಂದ ಕಳೆಯೋದಕ್ಕೆ ಕೂಡ. ಕರೆಕ್ಟ್ ಆಗಿ ಹೇಳ್ದೆ ಶಾರದಾ. ಬನ್ರೋ, ಎಲ್ರು ಸೇರಿ ತಿನ್ನೋಣ. ಅರೆ, ಇದು ಬಲಿಯಾಗಿದೆ. ಅಂಜಲಿ, ನಾಳೆಯಿಂದ ನಾವು ದಿನ ಬಿಟ್ಟು ದಿನ ಅಲ್ಲೇ ತಿನ್ನೋಣ. ನಿಜವಾಗಿನಾ? ಐ ಲವ್ ಯು ರೀ. ಆ ಮಾತಿಗೆ ಎಲ್ಲರೂ ನಗುತ್ತಾರೆ. ಹಾಗೆ ಶಾರದಳ ಮನೆಯಲ್ಲಿ ಯಾವ ಜಗಳವೂ ಇಲ್ಲದೆ ಪ್ರಶಾಂತವಾಗಿ ಪಾನಿಪುರಿ ತಿನ್ನುತ್ತಾ ಆ ದಿನ ಕಳೆಯುತ್ತಾರೆ. ಆ ದಿನದಿಂದ ಅವರ ಕುಟುಂಬ ಸುಖ ಸಂತೋಷದಿಂದ ಇರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.